ನಂತರ ಆನೆಗಳನ್ನ ಲಾರಿಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಗಜಪ್ರಯಾಣ ಅಂತಂದರೆ ಈ ಕಾಡಿನಲ್ಲಿರುವಂಥ ಆನೆಗಳನ್ನ ಅರಮನೆಗೆ ಕರ್ಕೊಂಡು ಬರುವಂಥ ಒಂದು ಸೇತುವೆ ಅಂತಲೇ ಹೇಳ್ಬೋದು. ಅಭಿಮನ್ಯು ಈ ಸರಿ ದಸರಾದಲ್ಲಿ ಬರ್ತಿಲ್ಲ ಅನ್ನೋ ಮಾತು ಕೇಳಿದ ತಕ್ಷಣ ಅಭಿಮಾನಿಗಳೆಲ್ಲ ತುಂಬ ಬೇಜಾರಾಗ್ಬಿಟ್ರು. ನಡ್ಕೊಂಡು ಹೋಗ್ತವೆ, ಅದನ್ನೆಲ್ಲ ಹತ್ತಿರದಿಂದ ನೋಡೋ ಅಂಥ ಭಾಗ್ಯ ನಮಗೆ ಸಿಗುತ್ತೆ. ಯಾಕಂದರೆ ಒಳಗೆ ಹೋಗುವಂಥ ಅವಕಾಶ ಅಂತೂ ಸಿಗಲಿಲ್ಲ. ರಾಜ ಬೀದಿಯಲ್ಲಿ, ರಾಜ ಮಾರ್ಗಗಳಲ್ಲಿ, ರಾಜ ಗಾಂಭೀರ್ಯದಿಂದ ಅದು ನಡ್ಕೊಂಡು ಹೋಗೋದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. DFO ಪ್ರಭುಗೌಡ ಅವರು ಹಾಗೂ ಸುಮಾರು ಜನ ಇಲ್ಲಿ ಉಪಸ್ಥಿತರಿದ್ದರು. ಹಾಗೆ ಅವರೆಲ್ಲರೂ ಬಂದು ಪೂಜೆ ಆದ ನಂತರ ಪುಷ್ಪಾರ್ಚನೆ ಮಾಡಿ ಈ ಗಜಪಯಣಕ್ಕೆ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾರೆ. ಇಷ್ಟೊಂದು ಜನ ಹೊರಗೆ ನಿಂತು ಕಾಯ್ತಾ ಇದ್ರು, ಯಾರನ್ನೂ ಕೂಡ ಒಳಗೆ ಬಿಡಲಿಲ್ಲ. ಹಾಗಾಗಿ ಆನೆಗಳೇ ಈಚೆ ಬರ್ತದೆ ಅಂತ ಎಲ್ಲರೂ ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ವರ್ಷದ ದಸರಾ ಮಹೋತ್ಸವಕ್ಕೆ ಒಟ್ಟು 12 ಆನೆಗಳನ್ನ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಗಜಪಯಣ ನೋಡೋದಕ್ಕೆ ಸುತ್ತಮುತ್ತ ಹಳ್ಳಿ ಜನರೆಲ್ಲ ಜೊತೆಗೆ ಮೈಸೂರಿಂದ ತುಂಬ ಜನ ಹೋಗಿದ್ರು. ನೋಡ್ತಿರ್ಬೇಕು ಕ್ರೌಡು. ಯಾಕಂದ್ರೆ ಹಾಯ್ ಫ್ರೆಂಡ್ಸ್, ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಮತ್ತೊಂದು ಸರಿ ಸಮಯ ಸಿಕ್ಕಿದೆ, ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನಿವತ್ತು ಹುಣಸೂರು ತಾಲೂಕಲ್ಲಿರೋ ವೀರಣ್ಣ ಹೊಸಹಳ್ಳಿ ಹತ್ರ ಬಂದಿದ್ದೀನಿ. ಇವತ್ತು ಗಜಪಯಣ ನಡೀತಾ ಇದೆ. ಆಗಸ್ಟ್ 26, 2026 ನಾಗರಹೊಳೆ ಫಾರೆಸ್ಟ್ ಗೇಟ್ ಹತ್ರ. ಸೊ ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ಇಲ್ಲೊಂದು ಸ್ಟೇಜನ್ನು ರೆಡಿ ಮಾಡಿದ್ದಾರೆ. ಸಚಿವರಾದಂಥ, ಜಿಲ್ಲಾ ಉಸ್ತುವಾರಿಯಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಹುಣಸೂರು ಅಧ್ಯಕ್ಷರಾದಂಥ ಹರೀಶ್ ಗೌಡ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಆ ಟೆಂಟಿಂದ ನಮಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ನಲ್ಲೇ ಸ್ಟಾಪ್ ಮಾಡಿ ಅಲ್ಲಿಂದ ಒಂದು ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ ನಡಿಬೇಕು ನೀವು, ಫಾರೆಸ್ಟ್ ಗೇಟ್ ಹತ್ರ, ನಾಗರಹೊಳೆ ಚೆಕ್ ಪೋಸ್ಟ್ ಹತ್ರ. ಅಲ್ಲಿ ನಮ್ಮ ಎಲ್ಲ ಆನೆಗಳನ್ನು ನಿಲ್ಲಿಸಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ಆದ ನಂತರ ಆನೆಗಳನ್ನ ಮೈಸೂರಿಗೆ ಕರ್ಕೊಂಡು ಬರ್ತೀವಿ. ಸೊ ನೋಡ್ತಿರ್ಬೋದು, ಇದೇ ಆ ಎಂಟ್ರೆನ್ಸು, ಮೇನ್ ಚೆಕ್ ಪೋಸ್ಟು ನಾಗರಹೊಳೆದು. ಇಲ್ಲೇ ಆನೆಗಳಿಗೆ ಗಜ ಪೂಜೆ ನಡೆಯುವಂಥ ಜಾಗ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಈಗ ಗಜಪಯಣ ಅಂತಂದರೆ ಗಜಪೂಜೆ, ದಸರಾಗೆ ಮುನ್ನುಡಿನೇ ಈ ಗಜಪೂಜೆ. ಸೊ ಈ ಗಜಪಯಣದಲ್ಲಿ ಆನೆಗಳ ಪಾದನ ತೊಳೆದು ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆ ಮಾಡಿ, ವಿಘ್ನೇಶ್ವರ ಮತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಅರ್ಪಿಸಿ ನಂತರ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲೆ ಇಲ್ಲಿಂದ ಆನೆಗಳನ್ನ ಬೀಳ್ಕೊಡಲಾಗುತ್ತೆ. ಅಲ್ಲಿಂದ ಮೈಸೂರಿನ ಅರಮನೆ ಹತ್ತ ಆನೆಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಮುಂಚೆ ಎಲ್ಲ ಆನೆಗಳು ಪೂಜೆ ಆದಮೇಲೆ ನಡ್ಕೊಂಡೇ ಬರ್ತಾಯಿದ್ವು. ಆನೆಗಳು, ಮಾವುತರು, ಕುಟುಂಬದವರು ಎಲ್ಲ ತುಂಬ ದೂರದಿಂದನೇ ನಡ್ಕೊಂಡು ಬರ್ತಾಯಿದ್ರು. ಬಟ್ 2004 ನಂತರ ಆನೆಗಳನ್ನ ಲಾರಿಯಿಂದ ಕರ್ಕೊಂಡು ಬರ್ತಾಯಿದ್ದಾರೆ. ಈ ಗಜಪ್ರಯಾಣ ಅಂತಂದರೆ ಈ ಕಾಡಿನಲ್ಲಿರುವಂಥ ಆನೆಗಳನ್ನ ಅರಮನೆಗೆ ಕರ್ಕೊಂಡು ಬರುವಂಥ ಒಂದು ಸೇತುವೆ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷವಿಡೀ ಅದು ಕಾಡಿನಲ್ಲೇ ಇರುವಂಥ ತಮ್ಮ ಕ್ಯಾಂಪ್ಗಳಲ್ಲಿ ಬೇಕಾದಂಥ ತರಬೇತಿಗಳನ್ನ ಪಡ್ಕೊಂಡು ದಸರಾ ಅನ್ನೋ ಒಂದು ಉತ್ಸವ ಬರ್ತಿದ್ದಂಗೆ ಆನೆಗಳನ್ನ ಅರಮನೆ ಹತ್ರ ಕರ್ಕೊಂಡು ಬಂದು ಅಲ್ಲಿ ಆನೆಗಳಿಗೆ ತರಬೇತಿಯನ್ನು ಕೊಟ್ಟು ರಾಜ ಬೀದಿಯಲ್ಲಿ, ರಾಜ ಮಾರ್ಗಗಳಲ್ಲಿ, ರಾಜ ಗಾಂಭೀರ್ಯದಿಂದ ಅದು ನಡ್ಕೊಂಡು ಹೋಗೋದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಅಂಬಾರಿಯನ್ನು ಹೊತ್ತು ಆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅದನ್ನು ನೋಡೋದೇ ಒಂದು ಚಂದ. ಅದಕ್ಕೋಸ್ಕರ ಆನೆಗಳಿಗೆ ನಮ್ಮ ಮೈಸೂರು ಅರಮನೆಯಲ್ಲಿ ವಿಶಿಷ್ಟವಾದ ಸ್ಥಾನ ಇದೆ ಮತ್ತು ಅಗ್ರಸ್ಥಾನವನ್ನು ಕೊಡ್ತಾರೆ. ಈ ಸರಿ ಗಜಪಯಣನ ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರಾದಂಥ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರು, ಜೊತೆಗೆ ಹುಣಸೂರು ತಾಲೂಕಿನ ಅಧ್ಯಕ್ಷರಾದಂಥ ಹರೀಶ್ ಗೌಡ ಅವರು, DFO ಪ್ರಭುಗೌಡ ಅವರು ಹಾಗೂ ಸುಮಾರು ಜನ ಇಲ್ಲಿ ಉಪಸ್ಥಿತರಿದ್ದರು. ಹಾಗೆ ಅವರೆಲ್ಲರೂ ಬಂದು ಪೂಜೆ ಆದ ನಂತರ ಪುಷ್ಪಾರ್ಚನೆ ಮಾಡಿ ಈ ಗಜಪಯಣಕ್ಕೆ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾರೆ. ಗಜಪಯಣ ಶುರು ಆಗೋದಕ್ಕೂ ಮುಂಚೆ ಚಂಡೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ ನೃತ್ಯ ಇದೆಲ್ಲವನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾ ಇಲ್ಲಿನ ಸ್ಥಳೀಯರಾದಂಥ ಮಹಿಳೆಯರಿಂದ ಕಳಶ ಹೊತ್ತು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೂ ಮುಂಚೆ ಎಲ್ಲ ಆನೆಗಳನ್ನು ತಮ್ಮ ತಮ್ಮ ಒಂದು ಲೈನಾಗಿ ನಿಲ್ಲಿಸಿ ಅದಕ್ಕೆ ಒಂದು ಗೌರವವನ್ನು ಸಲ್ಲಿಸುವಂಥ ಒಂದು ಗಜಪ್ರಯಾಣದಲ್ಲಿ ನಡೆಯುತ್ತೆ.
ಈ ವರ್ಷದ ದಸರಾ ಮಹೋತ್ಸವಕ್ಕೆ ಒಟ್ಟು 12 ಆನೆಗಳನ್ನ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಇವತ್ತು ನಡೀತಾ ಇರುವಂಥ ಗಜಪಯಣದಲ್ಲಿ 9 ಆನೆಗಳನ್ನ ಕರೆಸಿ ಪೂಜೆ ಮಾಡಿ ಅವುಗಳಿಗೆ ಬೀಳ್ಕೊಡುಗೆ ಕೊಟ್ಟು ನಂತರ ಉಳಿದ ಆನೆಗಳನ್ನ 2ನೇ ಬ್ಯಾಚಲ್ಲಿ ಅರಮನೆ ಕರ್ಕೊಂಡು ಬರ್ತಾರೆ. ಇವತ್ತಿನ ಗಜಪಯಣದಲ್ಲಿ ಭಾಗಿಯಾದಂಥ ಆನೆಗಳ ಲಿಸ್ಟಲ್ಲಿ ಫಸ್ಟು ಅಭಿಮನ್ಯು ಇದ್ದಾನೆ, ಮಹೇಂದ್ರ, ಧನಂಜಯ, ಪ್ರಶಾಂತ, ಗೋಪಿ, ಸುಗ್ರೀವ, ಶ್ರೀಕಂಠ, ಏಕಲವ್ಯ, ಶ್ರೀರಾಮ, ಲಕ್ಷ್ಮಿ ಜೊತೆ ಕಾವೇರಿ ಆನೆಗಳು ಇವತ್ತಿನ ಗಜಪೂಜೆಯಲ್ಲಿ ಪಾಲ್ಗೊಳ್ತಾ ಇವೆ. ಗಜಪಯಣ ನೋಡೋದಕ್ಕೆ ಸುತ್ತಮುತ್ತ ಹಳ್ಳಿ ಜನರೆಲ್ಲ ಜೊತೆಗೆ ಮೈಸೂರಿಂದ ತುಂಬ ಜನ ಹೋಗಿದ್ರು. ನೋಡ್ತಿರ್ಬೇಕು ಕ್ರೌಡು, ಯಾಕಂದರೆ ಅವ್ರನ್ನ ಯಾರನ್ನೂ ಒಳಗಡೆ ಎಂಟ್ರಿ ಮಾಡಲಿಲ್ಲ. ಒಳಗಡೆ ಕೇವಲ VVIPs ಮತ್ತು ಮೀಡಿಯಾದವರು ಮತ್ತು ರಾಜಕೀಯ ವ್ಯಕ್ತಿಗಳು ಬಿಟ್ಟರೆ ಬೇರೆ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಜನ ಹೊರಗಿಂದನೇ ನಿಂತ್ಕೊಂಡು ನೋಡೋವಂಥ ಪರಿಸ್ಥಿತಿ ಉಂಟಾಯಿತು. ಗಜಪಯಣ ಮಾಡದೆ ಜನಗಳು ನೋಡಲಿ ಅಂತ ಅಲ್ಲಿಯ ಸ್ಥಳೀಯರು ಕೂಡ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಅವರು ಕೂಡ ನಿರ್ಲಕ್ಷ್ಯ ಮಾಡ್ದಂಗಿತ್ತು. ಬಟ್ ಅಷ್ಟೊಂದು ನಿರ್ಲಕ್ಷ್ಯ ನಿರಾಸೆಗಳ ಮಧ್ಯದಲ್ಲೂ ಕೂಡ ಜನ ತುಂಬಾ ಶಾಂತ ಸ್ವಭಾವದಿಂದ ಎಲ್ಲರೂ ಕೂಡ ಅದನ್ನು ಸಹಿಸ್ಕೊಂಡು ಗಜಪಯಣ ತಮಗೆ ಎಷ್ಟು ನೋಡೋದಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ನೋಡ್ಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಕ್ಕಳು, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು ಪ್ರತಿಯೊಬ್ಬರು ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದಿದ್ದರು. ನೋಡಿ ಭಾಳ ಖುಷಿ ಆಯಿತು. ಅಂದರೆ ಅವ್ರಿಗೆ ಆನೆ ಮೇಲೆ ಅಥವಾ ನಮ್ಮ ದಸರಾ ಅಂಬಾರಿ ಬರುತ್ತೆ ಅನ್ನೋ ಒಂದು ಆನೆಗಳನ್ನ ನೋಡ್ತೀನಿ ಅನ್ನೋದು ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅವರು ಮಾತಲ್ಲಿ ಅದನ್ನು ಕಾಣಿಸ್ತಾ ಇತ್ತು. ಅಭಿಮನ್ಯು ಈ ಸರಿ ದಸರಾದಲ್ಲಿ ಬರ್ತಿಲ್ಲ ಅನ್ನೋ ಮಾತು ಕೇಳಿದ ತಕ್ಷಣ ಅಭಿಮಾನಿಗಳೆಲ್ಲ ತುಂಬ ಬೇಜಾರಾಗ್ಬಿಟ್ರು. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿತ್ತು, ನಮ್ಮ ಅಭಿಮನ್ಯು ಇಷ್ಟೊಂದೆಲ್ಲ ಸೇವೆ ಮಾಡಿದ್ದೀನಿ, ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀನ ಅಂತ. ಬಟ್ ಕೊನೆ ಮೂಮೆಂಟಲ್ಲಿ ಅಭಿಮನ್ಯು ನೋಡಿ ತುಂಬ ಖುಷಿಯಾಯಿತು. ಅಭಿಮನ್ಯು ಮೇಯ್ನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ, ಅವನೇ ಸೆಂಟ್ರಲ್ಲಿ ಗಜಪೂಜೆ ನಿಲ್ಲಿಸಿದ್ರು. ಸೊ ಅದನ್ನು ನೋಡ್ಬಿಟ್ರೆ ಭಾಳ ಖುಷಿಯಾಯಿತು. ದಸರಾದಲ್ಲೂ ಅವನು ಯಾವುದೋ ಒಂದು ಇದ್ರ ಬಂದು ಕಾಣಿಸ್ಕೋತಾನೆ ಅನ್ನೋ ಒಂದು ಭರವಸೆ ಇದೆ. ಆನೆಗಳೆಲ್ಲ ಸಾಲಾಗಿ ನಿಂತಿವೆ. ಇನ್ನೇನು ಸಚಿವರು, ಶಾಸಕರೆಲ್ಲ ಬಂದ ನಂತರ ಆನೆಗೆ ಪೂಜೆ ಸಲ್ಲಿಸಿ, ಗಣೇಶ ಮತ್ತು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಪುಷ್ಪಾರ್ಚನೆ ಆಗುತ್ತೆ. ಅದಾದಮೇಲೆ ಎಲ್ಲ ಆನೆಗಳನ್ನೂ ಕೂಡ ಕರ್ಕೊಂಡು ಮೈಸೂರು ಕಡೆ ಸಾಕ್ತಾರೆ. ಇದೆಲ್ಲ ಆಗೋದಕ್ಕೆ ಆಲ್ಮೋಸ್ಟ್ 1.5 2 ಗಂಟೆ ಆಗುತ್ತೆ. ಸಂಜೆ 4-4:30 ಅಷ್ಟೊತ್ತಿಗೆ ಮೈಸೂರು ಅರಣ್ಯ ಭವನ ತಲುಪುತ್ತೆ. ಅಲ್ಲೂ ಕೂಡ ಆನೆಗಳಿಗೆ ಪೂಜೆ ಆಗಿ ನಂತರ ಅವುಗಳನ್ನು ಅರಮನೆ ಕಡೆ ಕಳಿಸಲಾಗುತ್ತೆ. ಈಗೆಲ್ಲ ಪೂಜೆ ಮುಗಿದಿದೆ, ಪುಷ್ಪಾರ್ಚನೆ ಆಗ್ತಾಯಿದೆ. ಇದಾದ ನಂತರ ಆನೆ ಹೊರಗೆ ಬರುತ್ತೆ. ಇಷ್ಟೊಂದು ಜನ ಹೊರಗೆ ನಿಂತು ಕಾಯ್ತಾಯಿದ್ರು, ಯಾರನ್ನೂ ಕೂಡ ಒಳಗೆ ಬಿಡಲಿಲ್ಲ. ಹಾಗಾಗಿ ಆನೆಗಳೇ ಈಚೆ ಬರ್ತದೆ ಅಂತ ಎಲ್ಲರೂ ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಬರೋವಂಥ ಸಮಯ ಎಲ್ಲ ಜನರು ಕೂಡ ಕಾಯ್ಕೊಂಡಿದ್ದಾರೆ. ಅಲ್ಲಿಂದ ಟೆಂಟ್ ಹತ್ರ ಹೋಗುತ್ತೆ, ಅಲ್ಲಿ ಭಾಷಣ ಆಗುತ್ತೆ. ಭಾಷಣ ಎಲ್ಲ ಮುಗಿದ ನಂತರನೇ ಈ ಆನೆಗಳನ್ನ ಲಾರಿ ಹತ್ತಿಸಿ ಮೈಸೂರು ಕಡೆ ಕಳಿಸೋದು. ಕೊನೆಯದಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಮೆರವಣಿಗೆ ಶುರು ಆಗೋಕ್ಕೆ ಮುಂಚೆ ಮತ್ತೊಂದು ಸರಿ ಚಂಡೆ ವಾದ್ಯ ಇರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ ನೃತ್ಯ ಇದೆಲ್ಲ ನಡೆಯುತ್ತೆ. ಮತ್ತು ಅದನ್ನು ಮಾಡ್ಕೊಂಡು ಹಾಗೆ ಅವರು 1 ಕಿಲೋಮೀಟ್ರ್ ನಾವು ಏನು ಡಿಸ್ಟೆನ್ಸ್ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ, ಈ ನಾಗರಹೊಳೆ ಎಂಟ್ರಿ ಗೇಟಿಂದ ಟೆಂಟ್ ಏನು ಮಾಡಿದ್ದಾರೆ ಅದಕ್ಕೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಅಲ್ಲಿವರೆಗೂ ಆನೆಗಳು ಹಾಗೆ ನಡ್ಕೊಂಡು ಹೋಗ್ತವೆ. ಅದನ್ನೆಲ್ಲ ಹತ್ತಿರದಿಂದ ನೋಡೋ ಅಂಥ ಭಾಗ್ಯ ನಮಗೆ ಸಿಗುತ್ತೆ. ಯಾಕಂದರೆ ಒಳಗೆ ಹೋಗುವಂಥ ಅವಕಾಶ ಅಂತೂ ಸಿಗಲಿಲ್ಲ. ಸೊ ಜೊತೆ ಅಟ್ಲೀಸ್ಟ್ ಅದು ಹೊರಗಡೆ ನಡ್ಕೊಂಡು ಹೋಗ್ಲಾರು ನಡ್ಕೊಂಡು ಹೋಗೋಣ ಅಂತ.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಭಾಳಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.